ಅವರಿಗೂ ಅಪೀಲ್ ಮಾಡಿದ್ದಾರೆ. ಬಹಳಷ್ಟು ಜನ, ಬರೀ ಕಾಂಗ್ರೆಸ್ ಪಾರ್ಟಿ ಅಂತಾನೆಲ್ಲ, ಬಹಳಷ್ಟು ಜನ ಅರ್ಜಿ ಹಾಕಿ ಅವ್ರ ಮುಂದೆನೂ ಹೋಗಿದ್ದಾರೆ. ಅವರು ಇಲ್ಲ, ಎಲೆಕ್ಷನ್ ಕಮಿಷನ್ನು ಕನ್ವಿನ್ಸ್ ಆಗಿದ್ದಾರೆ, ಅದರಿಂದ ಬೇಕಾಗಿಲ್ಲ ಅಂತ ಅವರು ರೂಲಿಂಗ್ ಕೊಟ್ಬಿಟ್ರು. ಎಲ್ಲಿ ಹೋಗೋಕ್ಕಾಗುತ್ತೆ? ಯಾರಿನ ಮತ್ತೆ ಈಗ ಇಸಿನೂ ಒಪ್ಕೊಳ್ತಾ ಇಲ್ಲ, ಸುಪ್ರೀಂ ಕೋರ್ಟು ಒಪ್ಕೊಳ್ತಾ ಇಲ್ಲ, ಮತ್ತೆ ಜನ ಬಹಳ ಜನ ವಿರುದ್ಧ ಇದ್ದಾರೆ. ಆದರೆ ಜನದ ಮಾತು ಯಾರು ಕೇಳ್ತಾರೆ? ಈಗ ಸಿಸ್ಟಮ್ ಅವ್ರ ಕೈನಲ್ಲಿದೆಯಲ್ಲ. ಈಗ ಇವಿಎಂ ಹ್ಯಾಕ್ ಮಾಡಿ ತೋರಿಸಿ ಅಂತೇಳಿ ಬಹಿರಂಗವಾಗಿ ಸವಾಲು ಹಾಕಿದ್ರು, ಅದನ್ನ ಯಾರು ಪ್ರೂವ್ ಮಾಡಲ್ಲ. ಎಲ್ಲ ತೋರಿಸಿದಾರಲ್ಲ, ಎಲೆಕ್ಷನ್ ಕಮಿಷನ್ಗೆ ತೋರಿಸಿದ್ದಾರೆ, ಟೆಕ್ನಿಕಲಿ ಇಟ್ ಈಸ್ ಪಾಸಿಬಲ್ ಅಂತ ತೋರಿಸಿದ್ದಾರೆ. ಅದನ್ನ ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಮ್ಮ ಇದೇನಂದ್ರೆ ಅದು ಬೇಡವೇ ಬೇಡ, ತೆಗೆದುಬಿಡಿ ಅಂತ. ಬೇರೆ ದೇಶಗಳಲ್ಲೆಲ್ಲ ಯಾಕೆ ತೆಗ್ದಿದ್ದಾರೆ? ನಾವೊಂದ್ಸರಿ ಜರ್ಮನ್ ಡೆಲಿಗೇಷನ್ ಬಂದಿತ್ತು, ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವ್ರು ಹೇಳಿದ್ರು ಆ ಮಿಷಿನ್ನಲ್ಲಿ ಏನಾಗುತ್ತೆ ಅಂತ ನಾವು ಯಾರೂ ಕೂಡ ನೋಡೋಕ್ಕಾಗೋದಿಲ್ಲ, ಅದರಿಂದ ಆ ಮಿಷಿನ್ ಮೇಲೆ ಯಾಕೆ ನಾವು ನಂಬಿಕೆ ಇಟ್ಕೋಬೇಕು ಅಂತ ಜರ್ಮನ್ಸ್ ಹೇಳ್ತಾರೆ. ಅಂದರೆ ಮಿಷಿನ್ಗಳು ಎಕ್ಸ್ಪರ್ಟ್ಸ್ ಅವರೇ ಹೇಳ್ತಾರೆ ಅಂದರೆ ಇನ್ನು ನಮಗೆ ಅನುಮಾನ ಬರೋದು ಸಹಜ. ಅದಕ್ಕೆ ಅವರು ವಾಪಸ್ಸು ಬ್ಯಾಲೆಟ್ ಪೇಪರಿಗೆ ಹೋದರೆ ನೋಡಿ, ನಿನ್ನೆ ಒಂದು ಇದಾಯಿತು. ನಮ್ಮ PCC ಪ್ರೆಸಿಡೆಂಟು ನಾನಾ ಪಟೋಲೆ ಅವ್ರದ್ದು 136ರಲ್ಲಿ ಸೋತರು ಅಂತ, 138 ವೋಟಲ್ಲಿ ರೀಕೌಂಟಿಗೆ ಹಾಕಿ ಇಮಿಡಿಯೇಟಾಗಿ ರೀಕೌಂಟಲ್ಲಿ ಗೆದ್ರು. ನಿಮ್ಮ EVM ಮಿಷಿನ್ ಎಲ್ಲ ಎಲೆಕ್ಟ್ರಾನಿಕ್ ಅಪ್ಪ, ಅಲ್ಲಿ ಹೆಂಗೆ ಆ ರೀತಿ ಬರುತ್ತೆ? ನಿನ್ನೆ ಸೇಮ್ ರೀಡಿಂಗೇ ತೋರಿಸ್ಬೇಕು, ಅದು ಗೆದ್ರು ಅವರು. ನಿನ್ನೆ ನಡೆದಿದ್ದ ಘಟನೆ. ಹಾಗಾಗಿ ಮೆಷಿನ್ಗೆ ಯಾವ ರೀತಿ ನಾವು ವಿಶ್ವಾಸ ಇಡೋದು? ಇದೇ ಇವಿಎಂಗಳು ಕರ್ನಾಟಕ ಚುನಾವಣೆಯಲ್ಲೂ ಬಳಕೆ ಆಗಿದ್ದಲ್ಲ? ಬಳಕೆ ಆಗಿಲ್ಲ ಅಂತ ನಾವು, ಯಾಕೆಂದ್ರೆ ಬಳಕೆ ಆಗಿದ್ದಿದ್ರೆ ಅವರೇ ಬರೋರು. ಅವರು ನಾನು ಹೇಳಿದಲ್ಲ, ನೀವು ಸ್ವಲ್ಪ ಲೇಟಾಗಿ ಬಂದರೆ ಸೆಲೆಕ್ಟಿವ್ ಆಗಿ ಮಾಡ್ತಾರೆ ಅಂತ. ಎಲ್ಲಿ ಬೇಕೋ ಅಲ್ಲಿ ಮಾಡೋದು. ನಂಬಿಕೆ ಬರಬೇಕು, ನಂಬಿಕೆ ಹುಟ್ಟಿಸ್ಬೇಕಲ್ಲ. ಅದಕ್ಕೆ ಈಗ ಜಾರ್ಖಂಡಲ್ಲಿ ಮಾಡಿಲ್ಲ, ಯಾಕಂದರೆ ಅದು ಸಣ್ಣ ಸ್ಟೇಟು, ಪೊಲಿಟಿಕಲಿನೂ ಏನಿಲ್ಲ. ಮಹಾರಾಷ್ಟ್ರ ಇಸ್ ಅ ವೆರಿ ಬಿಗ್ ಸ್ಟೇಟ್, ಪೊಲಿಟಿಕಲಿ ಪ್ಲಸ್ ಫೈನಾನ್ಷಿಯಲಿ. ಇಡೀ ದೇಶದ 30-40% ಫೈನಾನ್ಸಸ್ಸು ಅಲ್ಲಿಂದ ಉತ್ಪನ್ನ ಆಗೋದು. ಅಂಥ ರಾಜ್ಯ ನಮ್ಮ ಕೈನಲ್ಲಿದ್ದರೆ ಸ್ವಾಭಾವಿಕವಾಗಿ ಅದು ಉಪಯೋಗ ಆಗ್ತದೆ ಅಂತೇಳಿ ರಾಜಕೀಯವಾಗೂ ಕೂಡ ನೋಡಿ, ಈಗ ಇಡೀ ದೇಶದಲ್ಲಿ ಸಂದೇಶ ಹೋಯ್ತಾ, ಭಾಳ BJP ಭಾಳ ಸ್ಟ್ರಾಂಗು ಆಯಿತು. ಅದಕ್ಕೆ ಅವರು ಮಾಡ್ತಾರೆ ಅಂತ ಹೇಳಿ ನಿನ್ನೆ ನಡೆದ ವಿಶ್ಲೇಷಣೆಯಲ್ಲಿ ಬಂದಿದ್ದ ಅಭಿಪ್ರಾಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.